ನಮಗೆ ಇದು ಹಬ್ಬ ಹಬ್ಬ ಓಡ್ತವ್ರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು ಹೋಟೆಲಲ್ಲಿ ಲಾಸ್ಟ್ ಡೇ ಟ್ರಿಪ್ ಅಲ್ವಾ, ಚೆಕ್ಔಟ್ ಇತ್ತು. ಮ್ಯಾಗಿ, ಶಾವಿಗೆ ಬಾತು, ಪೂರಿ, ಸಾಗು ಅಂತ ಎಲ್ಲ ಹೇಳಿ ಬ್ರೇಕ್ಫಾಸ್ಟ್ ಮಾಡಿದ್ರು. ಎಲ್ಲ ತಿನ್ಕೊಂಡು ಗಾಡಿ ಹತ್ಕೊಂಡು ಹೊರಟ್ವಿ. ಇಲ್ಲೆಲ್ಲ ತುಂಬಾ ಕ್ಲೀನ್ನೆಸ್ ಎಲ್ಲ ಮೇಂಟೈನ್ ಮಾಡ್ತಾರೆ. ನೋಡಿ, ಕಸ ಎಲ್ಲ ಗುಡಿಸ್ತಾ ಇದ್ದಾರೆ ಫುಟ್ಪಾತ್ ಅಲ್ಲಿ. ನಮ್ಮ ಬೆಂಗಳೂರಲ್ಲೂ ಗುಡಿಸ್ತಾರೆ, ಬಟ್ ಇಷ್ಟು ಕ್ಲೀನ್ನೆಸ್ ನಾನು ಎಲ್ಲೂ ನೋಡಿಲ್ಲ. ತುಂಬಾ ಚೆನ್ನಾಗಿದೆ ನೋಡಿ, ಗ್ರೀನರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಂಗೆ ಎಲ್ಲಿ ನೋಡಿದ್ರು ನಿಮಗೆ CRPF ಟೆಂಟ್ ಎಲ್ಲ ಅಲ್ಲಲ್ಲೆಲ್ಲ ಕಾಣಿಸ್ತಾ ಇರುತ್ತೆ. ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ನಿಮಗೆ ತೋರಿಸಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರೋಡ್ಗಳೆಲ್ಲ ಎಷ್ಟು ಮೇಂಟೈನ್ ಇರುತ್ತೆ. ಸಿಗ್ನಲ್ ಇರುತ್ತೆ, ಬಟ್ ಅಷ್ಟೊಂದು ಸಿಗ್ನಲ್ ಇರೋದಿಲ್ಲ. ಇದು ದಾಲ್ ಲೇಕ್, ನೀವು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ವಾ, ಅದೇ ಲೇಕ್ ಇದು, ದಾಲ್ ಲೇಕ್. ಅಲ್ಲಿಂದ ನಾವು ಶಂಕರಾಚಾರ್ಯ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಇದು ತುಂಬಾ ಬೆಟ್ಟ ಅಂತಾರಲ್ವಾ, ಆ ಥರದ್ರಲ್ಲಿ ಇರೋದು, ತುಂಬಾ ಟಾಪ್ ಅಲ್ಲಿತ್ತು. ಅಲ್ಲಿ ಫುಲ್ ದೇವಸ್ಥಾನದವರೆಗೂ ಗಾಡಿ ವ್ಯಾನ್ಗಳಂತ ಬಿಡೋದಿಲ್ಲ, ಹಂಗಾಗಿ ಆಟೋ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಆಟೋ ಮಾಡ್ಕೊಂಡು ಎಲ್ಲರೂ ಹೊರಟ್ವಿ. ಹೋಗ್ತಾ ಇದೀವಿ ನೋಡಿ ಆಟೋದಲ್ಲಿ. ಹಿಂಗ್ ನಮ್ದು ಈ ನಂದಿ ಹಿಲ್ಸ್ಗೆ ಮತ್ತೆ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗ್ತೀವಲ್ವಾ, ಅದೇ ತರಾನೇ ವೇ ಇರೋದು. ಹಂಗೆ ಹೊರಟ್ವಿ. ಚೆಕ್ಕಿನೆಲ್ಲ ಪೆಹಲ್ಗಾಮ್ ಅಟ್ಯಾಕ್ ಆಗಿರೋದ್ರಿಂದ ಚೆಕ್ಕಿನೆಲ್ಲ ಸ್ವಲ್ಪ ಟೈಟ್ ಆಗಿತ್ತು. ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ಪೆಕ್ಸ್ ಬಾಕ್ಸ್ ಕೆಳಗಡೆ ಬಿದ್ದ್ಬಿಟ್ಟಿತ್ತು. ನಾನು ನೋಡ್ಕೊಂಡಿರ್ಲಿಲ್ಲ. ನಮ್ ಜೊತೆಗೆ ಬಂದಿರೋರೆ ತಗೊಂಡಿದ್ರಂತೆ, ಕರ್ದ್ಬಿಟ್ಟು ತಗೋ ಅಂತ ಹೇಳಿ ಕೊಟ್ರು. ಇಲ್ಲಿ ಮಿನಿಮಮ್ ಅಂದ್ರೆ ಒಂದು 200 ಸಮಥಿಂಗ್ ಮೆಟ್ಲಿದೆ. ಹತ್ಕೊಂಡು ಹೋಗೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿತ್ತು ಎಲ್ಲಾರ್ಗೂ. ಹಬ್ಬ ಹಬ್ಬ ಓಡ್ತವ್ರೆ. ನಮ್ಗೆ ಫುಲ್ಲು ದಮ್ ಹತ್ಬಿಟ್ಟಿತ್ತು ನೋಡಿ. ಹೋಗ್ತಾ ಇದೀವಿ, ಮೆಟ್ಲನ್ನೆಲ್ಲ ನಿಧಾನಕ್ಕೆ ಹತ್ಕೊಂಡು ಹೋಗ್ತಾ ಇದೀವಿ. ವಯಸ್ಸಾಗಿರೋರು ಸಮೇತ ಈ ಮೆಟ್ಲುಗಳೆಲ್ಲ ಹತ್ಕೊಂಡು ಹೋಗ್ತಾ ಇದ್ರು. ನಂಗಂತೂ ಸಕ್ಕ ಸುಸ್ತಾಗ್ಬಿಟ್ಟಿತ್ತು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ದೇವಸ್ಥಾನ, ಇದೆ ಶಂಕರಾಚಾರ್ಯ ಟೆಂಪಲ್ಲು. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಬೆಲ್ ನೋಡಿ, ಬೆಲ್ನ ದೇವಸ್ಥಾನ, ನಮ್ಮ ದೇವಸ್ಥಾನಗಳಲ್ಲೆಲ್ಲ ಇರುತ್ತಲ್ವಾ, ಅದೇ ತರ ಬೆಲ್ಲು. ಬೇಕಂದ್ರೆ ಹೊಡ್ಕೊಂಡು ಹೋಗ್ಬೋದು, ಬೇಡ ಅಂದ್ರೆ ಹಂಗೇನು ಹೋಗ್ಬೋದು. ಶಂಕರಾಚಾರ್ಯ ಟೆಂಪಲ್ಲು ಅಂತ ಹೇಳಿ ಬೋರ್ಡ್ ಎಲ್ಲ ಹಾಕಿದ್ದಾರೆ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಒಳಗೆ ನಾವು ಕೌಶಿಕ್ದು ಸ್ವಲ್ಪ ಶೂಸು ಕಾಸ್ಟ್ಲಿ ಇತ್ತಲ್ವಾ, ಹಂಗಾಗಿ ಒಂದ್ ಕಡೆ ಇಟ್ಟು ಸಾಕ್ಸ್ ಎಲ್ಲ ತೆಗೆದು ಕೈಯೆಲ್ಲ ತೊಳ್ಕೊಂಡು ಹೊರಟ್ವಿ. ಇಲ್ಲಿ ಕೌಶಿಕ್ ಕೈ ಎಲ್ಲ ತೊಳ್ಯಕ್ ಹೋಗಿದ್ದಾರೆ ನೋಡಿ. ಆಕ್ಚುಲಿ ಇದು ಕುಡಿಯೋ ನೀರಿಂದು, ಮತ್ತೆ ನೀರೆಲ್ಲೂ ಬೇರೆ ಕಡೆ ಸಿಗಲ್ಲ ಅಂತ ಹೇಳಿ ಹಂಗೆ ಕೈ ತೊಳ್ಕೊಂಡು ಮೇಲ್ಗಡೆ ಹೊರಟ್ವಿ. ಇಲ್ಲಿ ನಮ್ ಕಡೆ ದೇವಸ್ಥಾನಗಳಲ್ಲೆಲ್ಲ ಕಾಯಿ ಒಡಿದ ತರ ಎಲ್ಲ ಮಾಡ್ತಾರಲ್ವಾ, ಇಲ್ಲಿ ಆ ತರ ಎಲ್ಲ ಇಲ್ಲ. ಟೂರಿಸ್ಟ್ಗಳು ತುಂಬಾ ಜನ ಟೂರಿಸ್ಟ್ಗಳು ಇದ್ರು. ಯಾಕಂದ್ರೆ ಬೇರೆ ಕಡೆ ಎಲ್ಲೂ ಅಟ್ಯಾಕ್ ಆಗಿರೋದ್ರಿಂದ ಬೇರೆ ಕಡೆ ಎಲ್ಲೂ ಬಿಡ್ತಾ ಇರ್ಲಿಲ್ಲ, ಹಂಗಾಗಿ ಎಲ್ಲಾರು ಇಲ್ಲಿಗೆ ಬಂದಿದ್ರು ನೋಡಿ. ಕಾಶ್ಮೀರ್ ಅಲ್ಲ, ಸಾರಿ, ಶ್ರೀನಗರ್. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಫುಲ್ಲು ಶ್ರೀನಗರ್ ಕಾಣಿಸುತ್ತೆ ನಮಗೆ ಸುತ್ತ. ಯಾಕಂದ್ರೆ ಶ್ರೀನಗರ್ ಆ ಕಡೆ ಈ ಕಡೆ ಎಲ್ಲಾನು ಇದೆ. ಒಂಥರ ಮಧ್ಯೆ ಇರೋ ತರ ಇದೆ ಇದು ದೇವಸ್ಥಾನ ಟಾಪ್ ಅಲ್ಲಿ. ಹಿಂಗೆ ಮೇಲ್ಗಡೆ ಹತ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ನಮ್ಗೆ ಗರ್ಭಗುಡಿ ಸಿಗುತ್ತೆ. ಗರ್ಭಗುಡಿಲಿ ಒಬ್ರು ಪೂಜಾರಿ ಕುತ್ಕೊಂಡು, ಶಿವಲಿಂಗು ಇರುತ್ತೆ, ಅದು ಕುತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಹಿಂಗೆ ನಮ್ಮೂರಲ್ಲಿ ಪ್ರದಕ್ಷಿಣೆ ಹಾಕ್ಬೋದಲ್ವಾ, ಆತರ ಪ್ರದಕ್ಷಿಣೆ ಹಾಕೋ ತರ ಇರುತ್ತೆ ದೇವಸ್ಥಾನದಲ್ಲಿ. ಇನ್ನ ಫುಲ್ ಮೇಲೆ ಹೋದ್ಮೇಲೆ ಇದು ಹಿಂಗ್ ಕಾಣಿಸುತ್ತೆ ನೋಡಿ, ಶ್ರೀನಗರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅವ್ರು ಪೂಜೆ ಮಾಡ್ತಾ ಇರ್ತಾರೆ. ನಮ್ ಕೈಗೆ ಹೂವೆಲ್ಲ ಕೊಟ್ಟಿರ್ತಾರೆ. ಶಿವಲಿಂಗ ಮೇಲೆ ಹೂವು ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಒಂದು ಪ್ರದಕ್ಷಿಣೆ ಹಾಕೋ ತರ ಹಾಕೊಂಡು ಹೊರಗಡೆ ಬರೋ ತರ ಇರುತ್ತೆ. ನಮ್ ಕಡೆಲೆಲ್ಲ ಗರ್ಭಗುಡಿಗೆಲ್ಲ ಎಲ್ಲಾರನು ಬಿಡೋದಿಲ್ಲ, ಪೂಜಾರಿಗಳು ಮಾತ್ರ ಹೋಗೋ ತರ ಇರುತ್ತೆ. ಬಟ್ ಅಲ್ಲಿ ಹಂಗಿರ್ಲಿಲ್ಲ, ಎಲ್ಲಾರನು ಒಳಗಡೆ ಬಿಡ್ತಾ ಇದ್ರು. ಇಲ್ಲೊಬ್ರು ನಿಮ್ಗೆ ಸ್ಪೆಷಲ್ ಗೆಸ್ಟ್ ನ ತೋರಿಸ್ತೀನಿ ನೋಡಿ. ಇವರು ಕೂಡ ಅಲ್ಲೇ ಬಂದಿದ್ರು. ಎಲ್ಲಾರು ಭಯ ಪಟ್ಕೊಂತ ಇದ್ರು, ನಾನು ಹಂಗೆ ಭಯ ಪಟ್ಕೊಂಡೆ. ಅಲ್ಲಿಂದ ಮೇಲ್ಗಡೆ ಹೋಗಿ ಕ್ಯೂ ಇತ್ತು ದೇವಸ್ಥಾನಗಳ ಒಳಗಡೆ ಹೋಗೋಕೆ. ತುಂಬಾ ಜನ ಟೂರಿಸ್ಟ್ ಇದ್ರಲ್ಲ, ಹಂಗಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು, ಇಲ್ಲಿ ಶಂಕರಾಚಾರ್ಯರು ತಪಸ್ಸಿಗೆನ ಕುತ್ಕೊಂಡಿರೋಂತ ಜಾಗ ಅಂತ ಎಲ್ಲರೂ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ರು. ಇದು ಒಂಥರ ಗುಹೆ ತರ ಇತ್ತು. ಬಾಗ್ಲು ಡೋರ್ ಎಲ್ಲ ಚಿಕ್ಕ ಡೋರ್ ಇತ್ತು, ಅದರಲ್ಲೇ ಒಳಗಡೆ ಹೋಗಿ ಬರ್ಬೇಕಾಗಿತ್ತು. ಶಂಕರಾಚಾರ್ಯರನ್ನ ತೋರಿಸ್ತೀನಿ ನೋಡಿ. ನಾವು ಒಳಗಡೆ
ಒಳಗಡೆ ಹೋಗಿದ್ವಿ. ಫುಲ್ ಡಾರ್ಕ್ ಇತ್ತು, ಒಳಗಡೆ ಜಾಸ್ತಿ ಬೆಳಕಿರ್ಲಿಲ್ಲ. ಇದೇ ಶಂಕರಾಚಾರ್ಯರು ತಪಸ್ಸಿ ಕುತ್ಕೊಂಡಿರೋಂಥ ಜಾಗ. ಅಲ್ಲಿಂದ ಹೊರಗಡೆ ಬಂದು ಕೆಳಗಡೆ ಹೊರಟ್ವಿ ನಾವು. ಫೋಟೋ ಗಿಟೋ ಎಲ್ಲ ತೆಗೆಸ್ಕೊಂಡು ಹೊರಟ್ವಿ. ನಾವು ಇವಾಗ ಶಾಪಿಂಗ್ ಮಾಡಕ್ಕೆ ಅಂತ ಹೇಳಿ ಲಾಲ್ ಚೌಕ್ ಹೋಗ್ಬೇಕಾಗಿತ್ತು, ಯಾಕಂದ್ರೆ ಯಾರು ಶಾಪಿಂಗ್ ಮಾಡಿರ್ಲಿಲ್ಲ. ಮುಂದ್ಗಡೆ ಕಾಣಿಸ್ತಾ ಇರೋಂಥ ಟಿ ನಾವು 3 ದಿನದಿಂದ ಓಡಾಡಿರೋದು. ಈ ಗಾಡಿ ಬೇಕಾಗಿತ್ತು, ಇದು ಲಕ್ಸುರಿ ಆಗಿದೆ ಅಂತ ಹೇಳಿ ಗೈಡ್ಗೆಲ್ಲ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಹಂಗಾಗಿ ಅವರು ಲಾಸ್ಟ್ ಆದ್ರೂ ಈ ಗಾಡಿಲಿ ಹೋಗಿ ಅಂತ ಹೇಳಿ ಆ ಗಾಡಿನ ತರಿಸಿದ್ರು ನಮ್ಗೆ. ಅಲ್ಲಿಂದ ನಾವು ಆ ಲಕ್ಸುರಿ ಗಾಡಿ ಒಳಗೆ ಕೂತ್ಕೊಂಡು ಲಾಲ್ ಚೌಕ್ ಮಾರ್ಕೆಟ್ಗೆ ಹೊರಟ್ವಿ. ಈ ಲಾಲ್ ಚೌಕ್ ಮಾರ್ಕೆಟ್ ಅನ್ನೋದು ಶ್ರೀನಗರಲ್ಲಿ ಒಂದು ಫೇಮಸ್ ಶಾಪಿಂಗ್ ಮಾರ್ಕೆಟ್. ನಮ್ ಬೆಂಗಳೂರಲ್ಲಿ ಹೆಂಗೆ ಚಿಕ್ಕಪೇಟೆ ಅಂತ ಇದೆಯೋ ಅದೇ ತರನೇ ಇದು ಶ್ರೀನಗರಲ್ಲಿ ಫೇಮಸ್ ಶಾಪಿಂಗ್ ಮಾರ್ಕೆಟ್. ನೋಡ್ವಿ ಒಂದು ಬಟ್ಟೆ ಶಾಪ್ ಅಲ್ಲಿ ಬಂದ್ವಿ. ಬಟ್ಟೆ ಮೀನ್ಸ್ ಸ್ವೆಟರ್ಸ್, ಜಾಕೆಟ್ಸ್, ಬ್ಯಾಗ್ ಎಲ್ಲ ಇರುತ್ತಲ್ವಾ, ಆ ಶಾಪ್ ಒಳಗಡೆ ಬಂದ್ವಿ ತಗೊಳ್ಳೋಣ ಅಂತ ಹೇಳಿ. ನಮ್ಗೆ ಆಕ್ಚುಲಿ ಎಲ್ಲೂ ಶಾಪಿಂಗ್ ಮಾಡಿರ್ಲಿಲ್ಲ ನಾವು. ಆಮೇಲೆ ನಮ್ಗೆ ಫ್ಲೈಟಿಗೆ ಬೇರೆ ಟೈಮ್ ಆಗ್ಬಿಟ್ಟಿತ್ತು. ಹಂಗಾಗಿ ಅರ್ಜೆಂಟ್ ಅಲ್ಲಿ ಯಾರಿಗೂ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ಮೊದಲೇ ಒಂದಿನ ಬಿಫೋರ್, ಅಂದ್ರೆ ಈ ಪೆಹಲ್ಗಾಮ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ ಒಂದಿನ ಬಿಫೋರಲ್ಲೇ ನಾನು ತಗೊಂಡಿದ್ದೆ ಜಾಕೆಟ್. ಹಂಗಾಗಿ ಲಾಸ್ಟ್ ಡೇ ತಗೊಂಡ್ಲಿಲ್ಲ. ಕೌಶಿಕ್ಗೆ, ನಮ್ಮ ಅಮ್ಮಂಗೆ ಮತ್ತೆ ನಮ್ಮ ಅಣ್ಣಂಗೆ ಅಷ್ಟೇ 2 ಸ್ವೆಟರು, ಕೌಶಿಕ್ಗೆ ರೈಡಿಂಗ್ ಜಾಕೆಟ್ ಅಷ್ಟೇ ತಗೊಂಡ್ ಬಂದ್ವಿ. ಒಟ್ಟು ಟೋಟಲ್ ಬಿಲ್ಲು 5,000 ಮೇಲೇನ ಆಗಿತ್ತು ಅನ್ಸುತ್ತೆ. ತಗೊಂಡು ನೋಡಿ ಎಲ್ಲ ಒಂದು ಬ್ಯಾಗ್ ನೋಡಿದೆ, ಅಲ್ಲಿದು ಸಖತ್ತಾಗಿತ್ತು ಬ್ಯಾಗ್ ಮಾತ್ರ. 225 ಏನೋ ಹೇಳಿದ್ರು ಅದಕ್ಕೆ. ಎಷ್ಟು ಬಾರ್ಗೇನ್ ಮಾಡಿದ್ರು ಹಿಂದಕ್ಕೆ ಬರಲೇ ಇಲ್ಲ ಅವರು. ನಮಗೂ ಬಾರ್ಗೇನ್ ಮಾಡೋಕೆ ಟೈಮು ಇರಲಿಲ್ಲ. ಫ್ಲೈಟಿಗೆ ಟೈಮ್ ಆಗಿಬಿಟ್ಟಿತ್ತು. ಅಟ್ಯಾಕ್ ಆಗಿರೋದ್ರಿಂದ ಫ್ಲೈಟು ಫುಲ್ಲು ರಶ್ ಇತ್ತು. ನಮ್ದು ರಿಟರ್ನ್ ಬುಕ್ ಆಗಿರೋದಕ್ಕೆ ಈ ಫ್ಲೈಟ್ ಬಿಟ್ಬಿಟ್ರೆ ನಮಗೆ ಫ್ಲೈಟ್ ಸಿಗೋದಿಲ್ಲ, ಮತ್ತೆ 2 ದಿನ ಇಲ್ಲೇ ನಾವು ಇರಬೇಕಾಗುತ್ತೆ ಅಂತ ಹೇಳಿ ಅರ್ಜೆಂಟಲ್ಲಿ ಅಲ್ಲೇ ಊಟ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಏರ್ಪೋರ್ಟ್ ಕಡೆ ಹೊರಟ್ವಿ. ನೋಡಿ ಮತ್ತೆ ಏರ್ಪೋರ್ಟ್ ನಮಗೆ 1-2 ಅವರ್ ಡಿಲೇ ಆಗ್ಬಿಡ್ತು. ಹಂಗಾಗಿ ಅಲ್ಲೇ ಕುತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹರಟೆ ಹೊಡ್ಕೊಂಡು ಆಮೇಲೆ 7 o'clock ಹಂಗೆ ಫ್ಲೈಟ್ ಹತ್ತಿದ್ವಿ. ನೋಡಿ ಇದು ಕಾಣಿಸ್ತಾ ಇರೋದೆಲ್ಲ ಫುಲ್ ಬೆಂಗಳೂರು. ಇದು ನಾವು ಬೆಂಗಳೂರು ರೀಚ್ ಆಗೋಷ್ಟೊತ್ತಿಗೆ 12 o'clock ಆಗ್ಬಿಟ್ಟಿತ್ತು. ಅಲ್ಲಿಂದ ಕ್ಯಾಬ್ ಎಲ್ಲ ಬುಕ್ ಮಾಡ್ಕೊಂಡು ಮನೆ ಹೋಗೋಷ್ಟೊತ್ತಿಗೆ 1 o'clock ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.